ಈಡೇರುತ್ತೆ ಅವರ ಮಂಚೇನಹಳ್ಳಿ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಕೆಎಸ್ಆರ್ ಡಾಕ್ಟರ್ ಕೆ ಸುಧಾಕರ್ ಫೌಂಡೇಶನ್ ವತಿಯಿಂದ ಜ್ಞಾನಸುಧಾ ಸ್ಕಾಲರ್ಶಿಪ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಚಾಲನೆ ನೀಡಿ ಮಾತನಾಡಿ, 10ನೇ ತರಗತಿ ದ್ವಿತೀಯ ಪಿಯುಸಿ ಪದವಿ ಹಾಗೂ ಸ್ನಾತಕೋತ್ತರ ಹಂತದವರಿಗೆ ಶಿಕ್ಷಣದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿರುವ ವಿದ್ಯಾರ್ಥಿಗಳನ್ನು ಸಂಸದರು ಅಭಿನಂದಿಸಿದ್ದಾರೆ. ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವ ಹಾಗೂ ಸಮಾಜದ ಬೆಂಬಲ ಸೂಚಿಸುವ ಉದ್ದೇಶದಿಂದ ಈ ಸ್ಕಾಲರ್ಶಿಪ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಇಂದಿನಿಂದ ಮುಂದಿನ 10 ವರ್ಷಗಳಲ್ಲಿ ವಿದ್ಯಾರ್ಥಿಗಳು ಜೀವನದಲ್ಲಿ ಉನ್ನತ ಮಟ್ಟಕ್ಕೇರಬೇಕು ಮತ್ತು ತಾಲೂಕು ಹಾಗೂ ಜಿಲ್ಲೆಯ ಕೀರ್ತಿಯನ್ನ ಹೆಚ್ಚಿಸಬೇಕು. ನಾನು ಯಾವುದೇ ರಾಜಕೀಯ ಭಾಷಣ ಮಾಡಲು ಬಂದಿಲ್ಲ, ಬದಲಿಗೆ ವಿದ್ಯಾರ್ಥಿಗಳ ಒಬ್ಬ ಸ್ನೇಹಿತನಾಗಿ ಅವರ ಹಿರಿಯಣ್ಣನಾಗಿ ಬಂದಿದ್ದೇನೆ. ಜೀವನದಲ್ಲಿ ಯಾರಿಗೆ ಕನಸುಗಳು ಇರುವುದಿಲ್ಲವೋ ಮತ್ತು ಆಶಾಭಾವನೆ ಇರುವುದಿಲ್ಲವೋ ಅಂತಹ ವ್ಯಕ್ತಿಗಳು ಯಾವುದೇ ಸಾಧನೆ ಮಾಡಲು ಸಾಧ್ಯವಿಲ್ಲ. ಭವಿಷ್ಯದ ಬಗ್ಗೆ ಸ್ಪಷ್ಟವಾದ ಗುರಿ ಮತ್ತು ಕನಸು ಇಟ್ಟುಕೊಳ್ಳುವುದು ಅತ್ಯಗತ್ಯ ಎಂದರು. ಇವತ್ತು ಕೊಹ್ಲಿ ಇದೆಲ್ಲ ಪಡೆದಿದ್ದಾರೆ ಅಂದರೆ ಅವರು ಒಂದು ಡಿಸಿಪ್ಲಿನ್ ಅನ್ನು ಅವರ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಆ ರೊಟೀನ್ ಅನ್ನು, ವೆರಿ ಸ್ಟ್ರಿಕ್ಟ್ ರೊಟೀನ್. ನಾನು ಅವರ ಅನೇಕ ವಿಡಿಯೋಗಳು, ಅವರ ಒಂದು ಪಾಡ್ಕಾಸ್ಟ್ಗಳಲ್ಲಿ ನಾನು ನೋಡಿದ್ದೇನೆ. ಅವ್ರು ಹೇಳಿದ್ದಾರೆ, ನಾನು ಬೆಳಿಗ್ಗೆ ಒಂದೇ ತಿಂಡಿ ತಿಂತೀನಿ, ಒಂದೇ ಥರದ ತಿಂಡಿ, ಅದು ಖಾರನ, ಉಪ್ಪ, ಫ್ರೈಯ. ಅಂದರೆ ಅವರು ದೇಹವನ್ನು ದಂಡಿಸಿದ್ದಾರೆ, ದಿನನಿತ್ಯ ದಂಡಿಸಿದ್ದಾರೆ. ನಾವು ಒಂದು ದಿವಸ ಬುಕ್ ಓದಿದ ತಕ್ಷಣ ನಾವು ವಿಜ್ಞಾನಿಗಳಾಗೋದಿಲ್ಲ. ಒಂದು ದಿವಸ ಕಠಿಣವಾಗಿ ನಾವು ಜಿಮ್ಗೆ ಹೋಗಿದ ತಕ್ಷಣ ನಮ್ಮ ದೇಹ ಒಂದೇ ದಿವಸಕ್ಕೆ ಸರಿ ಹೋಗೋದಿಲ್ಲ, ಬೊಜ್ಜು ಕರಗೋದಿಲ್ಲ. ಅದೇ ರೀತಿನೇ ಒಂದು ದಿವಸ ಮಾತ್ರ 4-5 ಗಂಟೆ ಕ್ರಿಕೆಟ್ ಆಡ್ಬಿಟ್ರೆ ಅವರು ಕೊಹ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಸಿ ವಿ ರಾಮನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿನಿತ್ಯ ಆ ರೊಟೀನ್ ಅನ್ನ ನಾವು ಇಟ್ಕೋಬೇಕು. ದ ರೊಟೀನ್ ಲೀಡ್ಸ್ ಟು ರಿಸಲ್ಟ್. ರೊಟೀನ್ ಲೀಡ್ಸ್ ಟು ರಿಸಲ್ಟ್. ವಾಟ್ ವಿ ಸಿ ಇಸ್ ಓನ್ಲಿ ರಿಸಲ್ಟ್. But we forget what is the routine that they followed, the successful people followed. ಅದರಲ್ಲಿ ರೀಲ್ಸ್ ನೋಡ್ತಾರೆ ಅಂದರೆ 5 ನಿಮಿಷ ಮುಗಿಸೋಣ ಅಂತ ನೋಡ್ತಾರೆ. 5 ನಿಮಿಷ 1 ಗಂಟೆ ಆಗೋಗ್ತದೆ. ಆಗುತ್ತಾ ಇಲ್ವಾ? 1 ಗಂಟೆ ಮೇಲೆ ಆಗ್ಬಿಡುತ್ತೆ. ಅದು ನೀವೇನು ಮಾಡೋಕ್ಕಾಗಲ್ಲ. ನಾನು ಕೂಡ ರೀಲ್ಸ್ ನೋಡ್ತಾ ಇದ್ರೆ ನನಗೂ ಗೊತ್ತಿಲ್ದಿರ ಅದನ್ನೇ ನೋಡ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅದಕ್ಕೆ ನಾನು ಆ ಫೋನೇ ಮುಟ್ಟಕ್ಕೆ ಹೋಗಲ್ಲ. ಅಂದರೆ ಒಳ್ಳೆ ಇಂಜಿನಿಯರ್ಸು, ಅತ್ಯುತ್ತಮವಾಗಿರ್ತಕ್ಕಂಥ ಇಂಜಿನಿಯರ್ಸು ನಿಮ್ಮನ್ನ ಫೋನ್ಗೆ ಕಟ್ಟಾಕುವಂತ ಇಂಜಿನಿಯರ್ಸ್ ಅಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನಿಮ್ಮನ್ನು ಕಟ್ಟಾಕಿದ್ದಾರೆ. ನಮ್ಮ ಮನಸ್ಸು, ನಮ್ಮ ಆಲೋಚನಾ ಶಕ್ತಿ ಯಾವ ಮೆಷಿನ್ಸ್ಗೂ ಬರಲ್ಲ, ಯಾವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೂ ಬರಲ್ಲ. ಒಂದಷ್ಟು ಕೆಲಸ ಹೋಗ್ಬೋದು ಅಷ್ಟೇ ಅದರಿಂದ. ಹಾಗಾಗಿ ಆ ಮಾನವ ಗುಣಗಳನ್ನು ನಮ್ಮಲ್ಲಿ ಅಳವಡಿಸ್ಕೊಂಡು ಒಳ್ಳೆ ವ್ಯಕ್ತಿಗಳಾಗಿ ನೀವು ವಿಕಾಸ ಆಗಬೇಕು ಅನ್ನೋದು ನನ್ನ ಒಂದು ಇವತ್ತಿನ ಸಂಕಲ್ಪ ಆಗಿದೆ. ಹಾಗಾಗಿ ನಿಮಗೆಲ್ಲ ಕೂಡ ಇವತ್ತು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ, ನೀವು ಉತ್ತಮ ಪ್ರಜೆಗಳಾಗಬೇಕು, ದೇಶದ ಹೆಮ್ಮೆಯ ಪ್ರಜೆಗಳಾಗಬೇಕು ಅಂತೇಳಿ ನಾನು ಅಪೇಕ್ಷಿಸಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಿಮ್ಗೆಲ್ಲ ಕೂಡ ನಿಮ್ಮ ಉಜ್ವಲ ಭವಿಷ್ಯ, ನಿಮ್ಮ ಭವಿಷ್ಯ ಎಲ್ಲ ಕೂಡ ಉಜ್ವಲ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಿಮಗೆಲ್ಲ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ, ಜೈ ಹಿಂದ್. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ 1,000 ವಿದ್ಯಾರ್ಥಿಗಳಿಗೆ ತಲಾ 5,000 ರೂಪಾಯಿಗಳ ಚೆಕ್ ಮುಖಾಂತರ ಸ್ಕಾಲರ್ಶಿಪ್ ವಿತರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಪಿಎಂ ಜಗನ್ನಾಥ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಿವಿ ರಾಜಶೇಖರ್, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಬಾಲಕೃಷ್ಣ, ಸುದರ್ಶನ್, ಡಿಸಿಸಿ ಬ್ಯಾಂಕ್ ಸದಸ್ಯ ಹನುಮೇಗೌಡ, ಬಿಜೆಪಿ ಮುಖಂಡರಾದ ಯತೀಶ್ ರೆಡ್ಡಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ನಾಜೀರ್, ಎಂಎಂಟಿವಿ ನ್ಯೂಸ್, ಮಂಚೇನಹಳ್ಳಿ.